ಇಲ್ಲಿ ಇದೆಲ್ಲ ಗರಿ ಕಡ್ದು ಹಾಕಿದ್ದೀವಿ. ಇಲ್ಲೆಲ್ಲ ತುಂಬ ಬಿದ್ದಿತ್ತಿದು, ಹಾಗಾಗಿ ಕ್ಲೀನ್ ಮಾಡಿ ಇದೇನು ಕಾಣಿಸ್ತಿದೆಯಲ್ಲ ಇದೆಲ್ಲ ಕಾಂಪೋಸ್ಟ್ ಗೊಬ್ಬರ ಮಾಡ್ತೀವಿ. ಇದೆಲ್ಲ ಈಗ ಹಾಕಿದ್ದೀವಲ್ಲ ಇದಕ್ಕೆಲ್ಲ ನೀರು ಬಿಟ್ಟು ಸಗಣಿ ರಾಡಿ ಎಲ್ಲ ಹಾಕಿ ಕಾಂಪೋಸ್ಟ್ ಗೊಬ್ಬರ ಮಾಡ್ತೀವಿ. ಕಾಂಪೋಸ್ಟ್ ಗೊಬ್ಬರ ಹಾಕಿದರೆ ಈ ತೆಂಗಿನ ಮರ ಸೂಪರಾಗಿ ಎಳ್ನೀರು ಬಿಡುತ್ತೆ. ಲಾಸ್ಟ್ ಟೈಮ್ ಮಾಡಿದ್ವಿ, ನಿಮಗೆ ತೋರಿಸ್ತೀನಿ ನೋಡಿರಿ. ಇದೇ ಥರನೇ ಕಾಂಪೋಸ್ಟ್ ಗೊಬ್ಬರ ಎಲೆ ಗರಿ ಎಲ್ಲ ಕಡಿದ್ಬಿಟ್ಟು ಇದು ಬಡ್ಡಿಗೆ ಹಾಕಿದ್ವಿ. ಬಡ್ಡಿಗೆ ಹಾಕಿರೋದ್ರಿಂದ ಅದ್ರ ಉಪಯೋಗ ಏನಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಬೇರು ಹೊಸ ಬೇರು ಚಿಗುರು ಬರ್ತಾಯಿದೆ. ಇಲ್ಲಿ ನೋಡ್ರಿ ಹೊಸ ಬೇರಿದು, ಇವೆಲ್ಲ ಹೊಸ ಬೇರು ಇಲ್ಲಿಗೇನೋ ಬರುತ್ತೆ. ನೆಕ್ಸ್ಟ್ ಇಯರ್ ಇದೆಲ್ಲ ಇದರೊಳಗೆ ಬೇರಿದೆ. ಈಗ ಹೊಸ ಬೇರ್ಸ್ ಈ ರೂಟು ಇಲ್ಲಿ ನೋಡ್ರಿ, ಈಗ ಹೊಸ ಬೇರು ಇಲ್ಲಿವರೆಗಿದೆ. ಹಿಂಗೆ ತೆಂಗಿನ ಮರ ಸುತ್ತ ಈ ಥರ ಬರುತ್ತೆ ನೋಡಿರಿ. ಇಲ್ಲಿ ಬಿಟ್ಟು ಓಪನ್ ಆಗಿದೆಯಲ್ಲ, ಇದೆಲ್ಲ ಒಳಗೆ ಬೇರೆ ಇದೆ. ಲಾಸ್ಟ್ ಇಯರ್ ಇದೇ ಥರ ಕಾಂಪೋಸ್ಟ್ ಮಾಡಿದ್ವಿ. ಇಲ್ಲಿ ನೋಡಿ ಗೊಬ್ಬರ, ಇಲ್ಲಿ ನೋಡಿರಿ, ಇಲ್ಲಿ ನೋಡಿ ಎಷ್ಟು ಸ್ಮೂತ್ ಇದೆ ಅಂದರೆ ಇದು ಮಲ್ಲಿಗೆ ಹೂ ಇದ್ದಂಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ರೂಟು. ಈ ಥರ ಹೊಸ ರೂಟ್ ಬಂದಾಗ ತುಂಬ ಎಳೆ ಹಿಡಿಯುತ್ತೆ. ಲಾಸ್ಟ್ ಟೈಮು ಇದೇ ಥರ ಮಾಡಿದ್ವಿ ನಾವು. ಈ ಥರ ಮಾಡಿದ ಪ್ರತಿಫಲ ಏನಂದರೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಎಷ್ಟು ತೆಂಗಿನಕಾಯಿ ಹೋಗ್ತದೆ. ಇಲ್ಲಿ ನೋಡ್ರಿ, ಇದು ಒಂದು ಗೊಂಚಲು, ಅಲ್ಲಿಂದ ಇಲ್ಲಿ ಬಂದು ಇಲ್ಲೊಂದು ಗೊಂಚಲು ಬಿಟ್ಟಿದೆ, ಇಲ್ಲೊಂದು ಗೊಂಚಲು ಬಿಟ್ಟಿದೆ. ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲಿ ಹೊಸ ಸ್ಟಾರ್ಟ್ ಆಗಿದೆ ನೋಡ್ರಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹೊಸದಿದು. ಮೂರು ಗೊಂಚಲ ಮತ್ತು ಇಲ್ಲೊಂದು ಬಿಟ್ಟಿದೆ ನೋಡ್ರಿ. ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿದೆ ನೋಡ್ರಿ, ಇಲ್ಲೊಂದು ಗೊಂಚಲ ಇದೆ. 5 ರಿಂದ 6 ಗೊಂಚಲ. ಒಂದು ಗೊಂಚಲಲ್ಲಿ 15 ರಿಂದ 20 ಕಾಯಿ ಬಿಟ್ಟಿದೆ. ಇದು ಯಾಕೆ ಬಂದಿದೆ ಇಷ್ಟೊಂದು ಕಾಯಿ ಅಂದರೆ ಬಿಕಾಸ್ ಆಫ್ ಗೊಬ್ಬರ. ಇಲ್ಲಿ ನೋಡಿ, ಲಾಸ್ಟ್ ಟೈಮು ಇದೇ ಥರ ಗೊಬ್ಬರ ಮಾಡಿದ್ವಿ ನಾವು. ಇದು ಹಾಕಿ ಸಗಣಿ ಹಾಕಿ ಇದೇ ಥರ ಗೊಬ್ಬರ ಮಾಡಿದ್ರಿಂದ ಈ ಥರ ಮಣ್ಣು ಹೋಗಿ ಗೊಬ್ಬರ ಆಗಿತ್ತು, ಎಲೆ ಹೋಗಿ ಗೊಬ್ಬರ ಆಗಿತ್ತು. ಅದಕ್ಕೆ ಹೊಸ ಬೇರುಗಳು ಈ ಥರ ಬಂದಿದ್ದವು. ಈ ಥರ ಬಂದಿದ್ದಕ್ಕೆ ಹೊಸ ಕಾಯಿ ಬಿಟ್ಟಿದೆ. ಇಲ್ಲಿ ನೋಡ್ರಿ, ಹುಣಸೆ ವೇಸ್ಟು, ಹುಣಸೆ ತೊಟ್ಟು ಬರುತ್ತಲ್ಲ, ಹುಣಸೆ ತೊಟ್ಟು ಕೂಡ ಹಾಕಿದ್ವಿ ನಾವು. ಇಲ್ಲಿ ನೋಡಿ, ಹುಣಸೆ ತೊಟ್ಟು ಕೂಡ ಕೊಳೆತು. ಆಮೇಲೆ ಇದ್ರ ಇನ್ನೊಂದು ವಿಶೇಷತೆ ಏನಂದರೆ ಇದ್ರೊಳಗೆ ಎರೆಹುಳ ಕೂಡ ಇದ್ದಾವೆ ಒಳಗಡೆ. ಇಲ್ಲಿ ನೋಡ್ರಿ, ಇದೆಲ್ಲ ತೆಂಗಿನ ಮರದ ಬೇರೆ. ಇದೆಲ್ಲ ಮತ್ತು ಈ ಕಾಂಪೋಸ್ಟ್ ಗೊಬ್ಬರ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಮತ್ತೆ ಇದನ್ನೆಲ್ಲ ಕಾಂಪೋಸ್ಟ್ ಗೊಬ್ಬರ ಮಾಡ್ತೀನಿ ನೋಡಿರಿ. ಇಲ್ಲೊಂದು ಸಸಿ ಹಾಕಿದ್ದು ಮನೆಯಲ್ಲೇ, ಇದು ಚಿಗುರಿತ್ತು ಕಾಯಿ.